ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಮತ್ತೆ ಉಪ್ಪಿನಂಗಡಿಗೆ ಬಂದು ನಮ್ಮ ಗಾಡಿಯನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇವೆ. ಗಾಡಿ ಲೋಡಿಂಗ್ ನಡೀತಾ ಉಂಟು. ಸೊ ಇದೆ ಶ್ರೀಲಕ್ಷ್ಮಿ ಜನರಲ್ ಸ್ಟೋರ್ ಅಂತ ನೋಡ್ತಾ ಇರ್ಬೋದು. ಗಾಡಿ ಲೋಡ್ ಮಾಡಿಸಿ ಹೊರಡೋದು. ಬಿಲ್ ಇನ್ನೂ ಕೂಡ ಆಗಲಿಲ್ಲ, ಜನ ಯಾರೂ ಇಲ್ಲ ಪುಣ್ಯಕ್ಕೆ. ಇಲ್ಲಿ ಕಡಲೆ ಹುಡಿ ಬರ್ತಾ ಉಂಟು ನೋಡಿ. ಫೈನಲಿ ಗಾಡಿಯೆಲ್ಲ ಲೋಡ್ ಆಗಿ ಆಯಿತು, ಬಿಲ್ಲೆಲ್ಲ ಮಾಡಿಸಿ ಆಯಿತು. ಈಗ ಇಲ್ಲಿಂದ ಸೀದಾ ಹೊರಡಿದೆ. ನೀರು ತಂದ್ರ ಲೋಡ್ ಮಾಡಿಸಿದ್ದು ನೋಡಿದ್ರ? ನಾನು ನೋಡಿ ಇರಲಿಲ್ಲ. ಐಟಮು ಬಿಲ್ಲಿಂಗ್ ಎಲ್ಲ ಆಗಾಗಿತ್ತು, ಹಣ ತೆಗೊಳ್ಳಿಕ್ಕೆ ಇಷ್ಟು ಅಲ್ಲಿ ಮುತ್ತ ಇಲ್ಲಿ ಬಂದರೆ ಅದೊಂದು ತುಂಬ ಜನ ಇರ್ತಾರೆ. ಬಿಸಿಲಿಗೆ ತಲೆಲ್ಲ ತೆಗಿತದೆ. ಯಾವುದು ಬಿಸಿಲಿಗೆ? ಹೌದು ಮಾರೆ, ಯಾವ ಥರ ಬಿಸಿಲು ಉಂಟು ನೋಡಿ. ನಿಮಗೆ ಕಾಣ್ತದ ಇಲ್ಲ ಗೊತ್ತಿಲ್ಲ, ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಆ ಥರ ಆಗ್ತಾ ಉಂಟು. ಈ ಬಿಸಿಲಿಗೆ ತಲೆದ್ದು ಉದುರುದಲ್ಲ, ಎಲ್ಲೆಲ್ಲಿದ್ದು ಇದ್ದದ್ದೆಲ್ಲ ಉದುರ್ತದೆ. ಸೊ ಬನ್ನಿ, ಈಗ ಇಲ್ಲಿಂದ ಸೀದಾ ಬಿಟ್ಟರೆ ಸೀದಾ ಕಲ್ಲೇರಿಗೆ, ಮತ್ತು ಎಲ್ಲಿ ಸಹ ಸ್ಟಾಪ್ ಇಲ್ಲ. ಉಪ್ಪಿನಂಗಡಿಯಿಂದ ಬಿಟ್ಟವರು ಈಗ ಕಲ್ಲೇರಿ ಸಿಟಿ ರೀಚ್ ಆಗಿ ಆಯಿತು. ಈಗ ಇಲ್ಲಿ 2 ಅಂಗಡಿ ಉಂಟು. ಒಂದು ಇಲ್ಲೇ ರೈಟ್ ಸೈಡಲ್ಲಿ ಕರ್ನಾಟಕ ಸ್ಟೋರ್ ಅಂತ, ಅಲ್ಲಿಗೆ ನೆಲಕಡಲೆ ಹಿಂಡಿ ಮತ್ತು ಎಂಥದ ಒಂದು ಹಾಕ್ಲಿಕ್ಕೆ ಉಂಟು, ರಾಗಿ ಹಿಟ್ಟು. ಸೊ ಮುಂದೆ ಹೋಟೆಲ್ ಉಂಟು, ಫುಡ್ ಪಾಯಿಂಟ್ ಅಂತ, ಇದೆ ನೋಡಿ ಕರ್ನಾಟಕ ಸ್ಟೋರ್ ಅಂತ. ಇಲ್ಲಿಗೆ ನಾವೀಗ ನೆಲಕಡಲೆ ಹಿಂಡಿ ಇಳಿಸಬೇಕು. ಸೊ ಬನ್ನಿ, ಆದಷ್ಟು ಬೇಗ ಬೇಗ ಇಳಿಸುವ. ಇದೇ 3 ಗೋಣಿ ಮತ್ತು ಇದೊಂದು ಕಡಲೆ ಹಿಟ್ಟು ಇಳಿಸಬೇಕು. ಇನ್ನು ಲೋಡ್ ಎಷ್ಟು ಉಂಟು ನೋಡಿ, ಇಡೀ ಫುಲ್ಲು ಗಾಡಿ ಲೋಡ್ ಉಂಟು. ನೀವು ನಂಬಲಿಕ್ಕೆ ಇಲ್ಲ ನೋಡಿ, ಅವಸ್ಥೆ ನೋಡಿ, ಫುಲ್ಲು ಲೋಡು. ಇದು ಈಗ ಗಂಟೆ ಎಷ್ಟಾಯ್ತು ಅಂತ ಹೇಳಿದರೆ 3 ಗಂಟೆ ಆಗ್ತವೆ, 3:15 ಆಯಿತು. ಇನ್ನೂ ಕೂಡ ಇಡೀ ಗಾಡಿಯಲ್ಲಿ ಲೋಡ್ ಉಂಟು. ಸೊ ಇದನ್ನು ಈಗ ಇಳಿಸಬೇಕು. ಹೇಳಿದರೆ ಅರ್ಥ ಆಗೋದಿಲ್ಲ, ಯಾರ ಹತ್ರ ಅಂತ ಹೇಳೋದು, ನಾವು ಹೇಳಿ ಪ್ರಯೋಜನ ಇಲ್ಲ, ಎಂತ ಮಾಡಲಿಕ್ಕೆ ಸಾಗೋದಿಲ್ಲ. ಸೊ ಇದನ್ನು ಆದಷ್ಟು ಬೇಗ ಇಳಿಸಿ ಇದರಿಂದ ಸೀದಾ ಹೋಗುವ. ಇದು ನನಗೆ ಡೌಟು, ಇವತ್ತು ಖಾಲಿ ಆಗೋದು ಆ ಥರ ಆಗ್ತಾ ಉಂಟು. ಹೇಗಿದ್ರು 5:30 ಒಳಗೆ ಖಾಲಿ ಮಾಡಬೇಕು. ನೋಡುವ, ಆದಷ್ಟು ಬೇಗ ಖಾಲಿ ಮಾಡಲಿಕ್ಕೆ ಟ್ರೈ ಮಾಡುವ. ನಿಮಗೆ ಅಲ್ಲಿ ಸರಳ ಟ್ರೇಡರ್ಸ್ ಕಲ್ಲೇರಿ ಅಂತ ಕಾಣಿಸ್ತಾ ಇರ್ಬೋದು, ಅಲ್ಲಿ ಉಂಟು ನೋಡಿ. ಸೊ ಆ ಅಂಗಡಿಯಲ್ಲಿ ಎಂತ ಉಂಟು ಎಂತ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ನೀವು ಎಂತ ಕೇಳಿದರೂ ಸಹ ಕೊಡ್ತಾರೆ. ಈಗ ನೋಡಿ, ತಂಬಾಕು ಬೇಕಾದರೆ ತಂಬಾಕು ಉಂಟು, ಮತ್ತು ನಿಮಗೆ ಮನೆಗೆ ಎಂತಾದರೂ ಅಡುಗೆ ಸಾಮಾನು ಬೇಕಿದ್ದರೆ ಅದು ಸಹ ಉಂಟು, ಮತ್ತು ಎಂತ ಹೇಳಿದರೆ ಪಾತ್ರೆಗಳು ಬೇಕಿದ್ರೆ ಅದು ಉಂಟು, ಮಕ್ಕಳ ಗಮಟೆ ಬೇಕಿದ್ರೆ ಅದು ಉಂಟು, ಬುಕ್ಕು ಬೇಕಾದರೆ ಅದು ಉಂಟು, ಕತ್ತಿ ಬೇಕಾ ಅದು ಉಂಟು, ತಿಂಡಿ ಬೇಕಾ ಅದು ಉಂಟು, ಎಲ್ಲ ಉಂಟು. ಪ್ರತಿಯೊಂದು ಇಟ್ಟಿದ್ದಾರೆ. ಸೊ ಇಂತಹ ಅಂಗಡಿಗಳು ಎಂತ ಕೇಳಿದ್ರೆ ಇಲ್ಲ ಅಂತ ಇಲ್ಲ. ಬೀಡ ಬೇಕಾ ಅದು ಉಂಟು, ಎಲ್ಲ ಪ್ರತಿಯೊಂದು ಸಹ ಇಟ್ಟಿದ್ದಾರೆ. ನೀವು ಈಗ ಎಂತಾದರೂ ಹೋಗಿ ಸಡನ್ನಾಗಿ ಕೇಳಿದರೆ ಅದುಂಟು ಕೊಡುವ ಅಂತ. ನೀವು ಇಲ್ಲ ಮೆಡಿಕಲ್ ಐಟಮ್ ಒಂದು ಬಿಟ್ಟು ಅದರಲ್ಲಿ ಸಹ ಉಂಟು, ಆಯುರ್ವೇದಿಕ್ ಎಲ್ಲ ಉಂಟು ಅವರ ಹತ್ರ. ಬಟ್ ಈ ಮಾತ್ರೆ ಮತ್ತು ಅದು ಕೆಲವೊಂದು ಬಿಟ್ಟು ಬಾಕಿದ್ದು ಮನೆಗೆ ಎಂತ ಅಗತ್ಯ ವಸ್ತು ಬೇಕು, ಇದಕ್ಕೆ ಒಂದಕ್ಕೆ ಸೀಮಿತ ಆದದಲ್ಲ, ಅದು ಪ್ರತಿಯೊಂದು ಐಟಮ್ಸ್ ಉಂಟು ಅವರ ಹತ್ರ. ಸೊ ಇಂಥ ಅಂಗಡಿಗಳು ನಮ್ಮ ಇಲ್ಲೆಲ್ಲ ಬಹಳ ಕಮ್ಮಿ. ಮುಂಚೆ ಅವರು ಇಡ್ತಾ ಇದ್ರು, ಸೊ ಈಗೆಲ್ಲ ಬಹಳ ಕಮ್ಮಿ ಆಗಿದೆ. ಒಂದಕ್ಕೆ ಸೀಮಿತ ಮಾತ್ರ. ಈಗ ಡ್ರೆಸ್ ಅಂಗಡಿ ಮಾತ್ರ, ಇಲ್ಲದ್ರೆ ಬೇಕರಿ ಅಂತ ಹೇಳಿದರೆ ಬೇಕರಿ ಮಾತ್ರ, ಮತ್ತು ಇದು ದಿನಸಿ ಸಾಮಾನಿದು ಅದು ಬೇರೆ, ಅದಕ್ಕೆ ಮಾತ್ರ ಸೀಮಿತ. ಕೆಲವರು ಇದು ಪ್ರಾಧಾನ್ಯತೆ ಕೊಡ್ತಾರೆ. ಸೊ ಇವರೆಲ್ಲ ಹೇಗೆ ಅಂತ ಹೇಳಿದರೆ ಮುಂಚಿನವರು ಆ್ಯಂಡ್ ಎಲ್ಲ ಇಡ್ತಿದ್ರು, ಪ್ರತಿಯೊಂದು ಕೂಡ ಐಟಮ್ ಕೂಡ ಇಡ್ತಿದ್ರು. ಸೊ ಹಾಗಾಗಿ ಇಂಥ ಅಂಗಡಿಗಳೆಲ್ಲ ಭಯಂಕರ ಒಳ್ಳೆ ವ್ಯವಹಾರ ಆಗ್ತದೆ. ಸೊ ನೀವು ಅಂಗಡಿ ಮಾಡೋದಾದ್ರೆ ಅಂಥ ಅಂಗಡಿ ಮಾಡಿ, ಯಾವುದು ಹೇಳಿದ್ರೆ ಇಲ್ಲ ಅಂತ ಹೇಳಲಿಕ್ಕೆ ಬಾರ್ದು. ಬಿಸ್ನೆಸ್ ಮಾಡೋದಾದ್ರೆ ಅಂಥದ್ದು ಮಾಡಬೇಕು, ಗೊತ್ತಾಗೋದಿಲ್ಲ ಬಿಸ್ನೆಸ್ ಉಂಟಾ ಇಲ್ವ ಅಂತ. ಸೊ ನಿಮಗೆ ಹೇಳಿದ್ದು ಎಂತ ಸಿಕ್ಕಿದ ಅಮೌಂಟು. ನಮ್ಮ ಕಲ್ಲೇರಿಯಲ್ಲಿ 2ನೇ ಪಾಯಿಂಟ್ ಹೋಟೆಲ್ ಫುಡ್ ಪಾಯಿಂಟ್ ಅಂತ, ಅಲ್ಲಿ ಐಟಮ್ ಹಾಕಿ ಆಯಿತು. ಸೊ ನೋಡ್ಬೋದು ಕೈಯೆಲ್ಲ ಯಾವ ಥರ ಆಗಿದೆ ಅಂತ ನೋಡಿ. ಈ ಮೈದಾ ಕಡಲೆ ಹುಡಿ ಮತ್ತು ಅದೆಲ್ಲ ಇದ್ದರೆ ಸಾಕಾಗಿ ಹೋಗ್ತದೆ. ಅದರೊಟ್ಟಿಗೆ ಈ ಬಿಸಿಲು ಬೇರೆ, ಈ ಬಿಸಿಲಿಗೆ ಈ ಮೈದದ್ದು ಹುಡಿ ಮತ್ತು ಕಡಲೆ ಹುಡಿ ಎಲ್ಲ ಮೈ ಮೇಲೆ ಧೂಳು ಹಾರಿದರೆ ಅದು ಮತ್ತೆ ತುರಿಸ್ಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಕೈಯೆಲ್ಲ ತೊಳೆದು ಫ್ರೆಶ್ ಆಗಿ ಬಿಲ್ ತಗೊಂಡು ಇಲ್ಲಿಂದ ಸೀದಾ ಹೊರಡಿದೆ ಅಷ್ಟೇ. ಇಲ್ಲಿ ಖಾಲಿ ಮಾಡಿ ಆಯಿತು, ಅಲ್ಲಿ ಒಂದು ಖಾಲಿ ಮಾಡಿ ಕರ್ನಾಟಕ ಸ್ಟೋರಲ್ಲಿ ಖಾಲಿ ಮಾಡಿ, ಇಲ್ಲಿ ಒಂದು ಖಾಲಿ ಮಾಡಿ ಆಯಿತು. ಇನ್ನು ಇಲ್ಲಿ ಅಂತ ಹೇಳಿದರೆ ಸೀದಾ ಜಾರಿಗೆ ಬೈಲ್ ಆದಮೇಲೆ ಗೇರುಗಟ್ಟೆ ಆದಮೇಲೆ ಉದ್ದಕ್ಕೆ ಉಂಟು 4-5-6 ಬಿಲ್ ಉಂಟಾ ಅಂತ. ಸೊ ಚಲೋ, ಲೆಟ್ಸ್ ಗೋ. ಕರೆಕ್ಟಾಗಿ ರುಚಿ ಹೋಮ್ ಪ್ರಾಡಕ್ಟ್ಸ್ ಹತ್ರ ಇದ್ದೇವೆ. ಸೊ ಇಲ್ಲಿ ಖಾಲಿ ಮಾಡಿ ಆಯಿತು. ಅವ್ರಿಗೆ ಅರ್ಧ ಲೋಡ್ ಅವ್ರಿಗೇನೆ ಇತ್ತು. ಸೊ ಅಲ್ಲಿ ತನಕಲ್ಲ ಅವ್ರಿಗೇನೆ ಇತ್ತು. ಈಗ ಖಾಲಿ ಆಗ್ತಾ ಐಟಮ್ ಹಾಕ್ಲಿಕ್ಕಿತ್ತು. ಸೊ ನೋಡಿ, ಇಲ್ಲಿ ಫುಲ್ಲು ಕಂಪೌಂಡ್ ಕೆಲಸ ನಡೀತಾ ಉಂಟು ಉದ್ದಕ್ಕೂ. ಹಾಗಾಗಿ ಇಲ್ಲಿಂದ ರಿವರ್ಸ್ ಬರಲಿಕ್ಕೆ ಆಗಲಿಲ್ಲ, ಇಲ್ಲದ್ರೆ ಆ ಕಡೆಯಿಂದ ಬರ್ತಾ ಇದ್ವಿ. ಬಟ್ ಇವತ್ತು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಬಂದು
ಆ ಚಿಕ್ಕ ಗ್ಯಾಪಲ್ಲಿ ಬಂದು ಅಲ್ಲಿ ತಿರುಗಿಸಿ ಅದು ಹಾಕಿದ್ದು ಮಣ್ಣಲ್ಲ ಗಟ್ಟಿಲ್ಲಲ್ಲ. ಹಂಗೆಲ್ಲ ಕೊಟ್ಟರು. ಹಾಂ ಅದು ಹೇಳ್ತೇನೆ. ಮತ್ತು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ರಿವರ್ಸ್ ಬಂದು ಇಲ್ಲಿ ಹಾಕಿದ್ದೇನೆ. ಇಲ್ಲಿ ಚಕ್ಕುಲಿ ಅದು ಇದೆಲ್ಲ ತಯಾರಿಸ್ತಾರೆ. ಸೊ ಖಾಲಿ ಮಾಡಿ ಆಯಿತು. ನಂದು ಸಹ ತಿಂದ್ರ ಅವರೊಂದು ಇದು ಕೊಟ್ಟರು ಐಸ್ ಕ್ಯಾಂಡಿ. ನಾವು ತಿರುಗಿಸೋದಕ್ಕೆ ಖುಷಿಯಾದದ್ದು ಅಂತ ಗೊತ್ತಿಲ್ಲ. ಇದನ್ನು ತಿಂದು ಹೊರಡುವುದು. ಕರೆಕ್ಟಾಗಿ ಗೇರುಕಟ್ಟೆ ಜಂಕ್ಷನಲ್ಲಿದ್ದೇವೆ, ನೋಡ್ಬೋದು. ಗಂಟೆ 4:26 ಆಯಿತು. ಸೊ ಇನ್ನು ಇಲ್ಲಿಂದ ಹೋಗುವಾಗ ಒಂದು 6 ಅಂಗಡಿ ಸಿಗ್ತದೆ. ಇಲ್ಲಿ 1 2 3 6 ಅಲ್ಲ 1 2 3 4 4 ಅಂಗಡಿ ಸಿಗ್ತದೆ. 4 ಅಂಗಡಿ ಇಳಿಸ್ತಾ ಹೋಗಬೇಕು. ಸೊ ಇದನ್ನು ಸೇರಿ 5. ಇಲ್ಲಿ ಒಂದು ಐಟಮ್ ಹಾಕಲಿಕ್ಕಿತ್ತು, ದೈವಾನುಗ್ರಹ ಅಂತ. ಸೊ ಮೋಡ ನೋಡ್ಬೋದು, ಮಳೆ ಬರುವ ಥರ ಉಂಟು. ಗಂಟೆ 4:27 ಆಯಿತು. ಸೊ ಮಳೆ ಬಂದರೆ ಒಳ್ಳೆಯದೇ, ಬಟ್ ಇಷ್ಟರ ತನಕ ಮಳೆ ಬರಲಿಲ್ಲ ಮಾರೆ. ಮನೆಗೆ ಹೊರಡುವಾಗ ಮಳೆ ಬರ್ತದೆ ಅಂತ ಆಗ್ತದೆ, ಮತ್ತು ಅದು ಆಸೆ ತೋರಿಸೋದು ಮಾತ್ರ, ಮತ್ತೆ ಹೋಗ್ತದೆ ಅದು ಮಳೆ. ಸೊ ಈಗ ಇಲ್ಲಿಂದ ಹೊರಡುವ. ಇಲ್ಲಿ ಆಯಿತು, ಇಲ್ಲಿ ಐಟಮ್ ಹಾಕಿ ಆಯಿತು. ಇಲ್ಲಿ ಯಾಕೆ ವಿಡಿಯೋ ಮಾಡಿದ್ದು ಅಂತ ಹೇಳಿದರೆ ಮಳೆ ಬರುವ ಲಕ್ಷಣ ಆಯಿತು. ನಾನೊಮ್ಮೆ ಮಳೆ ಬಂತಂತ ಅಂದ್ಕೊಂಡೆ. ಸೊ ವಿಡಿಯೋ ಮಾಡುವಾಗ ಮಳೆ ಬರಲಿ ಅಂತ ಮಾಡಿದ್ದು. ಅದು ವರ್ಕೌಟ್ ಆಗೋದಿಲ್ಲ. ನಾವು ಯಾವುದು ವರ್ಕೌಟ್ ಆಗ್ತದೆ ವಿಡಿಯೋ ಅಂತ ಅಂದ್ಕೊಳ್ತೇವಲ್ಲ, ಅದಾಗೋದಿಲ್ಲ ಬಿಡಿ. ಸೊ ಈಗ ಇಲ್ಲಿಂದ ಐಟಮ್ ಹಾಕಿ ಇಲ್ಲಿಂದ ಸೀದಾ ಹೊರಡಬೇಕು. ಗಂಟೆ ನಮಗೆ ಟಾರ್ಗೆಟ್ ಇರೋದು 5:30 ಗಂಟೆ ಮುಂಚೆ. ನಾವು ಒಟ್ಟಾಸಿ ಈಗ 5:30 ಗಂಟೆ ಮುಂಚೆ ಮಿಲ್ಲಲ್ಲಿ ಇರಬೇಕಂತ. ಬಟ್ ನನಗೆ ಯಾಕೋ ಮಿಸ್ ಹೊಡಿತಾ ಉಂಟು. ಆಗೋದಿಲ್ವಾ ಅಂತ ಆಗ್ತಾ ಉಂಟು. ನನ್ನ ಪ್ರಕಾರ ವಿ ವಿಲ್ ಟ್ರೈ, ಬಟ್ ಐ ಡೋಂಟ್ ನೋ ಆಗ್ತದೆ ಇಲ್ವಾ ಅಂತ. 4:27 ಆಗ್ತಾ ಬಂತು ನೋಡಿ. 4:20ಕ್ಕೆ ಬಂದಿದ್ದೇನೆ. ಆದಷ್ಟು ಬೇಗ ಆಗಲಿ ಅಂತ ಅಂದ್ಕೊಳ್ಳೋದು, ಆದರೆ ಅಂಗಡಿಯವರು ಬಿಡೋದಿಲ್ಲ. ಇನ್ನೊಂದು ನಮ್ಮದು ಐಟಮ್ ಹಾಕಲಿಲ್ಲ ಅಂತೆ. ಐಟಮ್ ಒಂದು ಕಮ್ಮಿ ಉಂಟು, ಮಿಸ್ ಉಂಟು. ಸೊ ಅದಕ್ಕೋಸ್ಕರ ಎಂತ ಅಂತ ಗೊತ್ತಿಲ್ಲ. ಸೊ ಇಲ್ಲಿಂದ ಒಂದು ಐಸ್ ಕ್ರೀಮ್ ತಿಂದೆ, ಗ್ರೇಪ್ಸ್ ಇದ್ದು. ಅದು ಇದು ಗಂಟಲೆಲ್ಲ ಒಂಥರ ಕಿಚಿ ಆಗ್ತಾ ಉಂಟು. ಅಮೌಂಟ್ ಕೂಡ ತಂದಾಯಿತು. ಸೊ ಹೊರಡುದು. ಗುರುವಾಯಣಿಕೆರೆಲ್ಲ ಪಾಸ್ ಮಾಡಿಕೊಂಡು ಈಗ ಮುಂದೆ ಹೋಗ್ತಾ ಇದ್ದೇವೆ ಉಜಿರೆ ಕಡೆಗೆ. ಬಟ್ ವಿಷಯ ಏನಪ್ಪ ಅಂತ ಹೇಳಿದರೆ, ಒಂದು 2-3 ಅಂಗಡಿ ಇತ್ತು, ಅದನ್ನೆಲ್ಲ ಖಾಲಿ ಮಾಡಿ ಬಂದ್ವಿ. ಒಂದು ಹೋಟೆಲ್ ಕೂಡ ಇತ್ತು. ಆ್ಯಕ್ಚುಲಿ ಹೋಟೆಲ್ಗೆ ನಾವು 4:35 ಏನೋ ರೀಚ್, 4:40 ಅಂತ ಕಾಣ್ತದೆ. 4:35ಕ್ಕೆ ರೀಚ್ ಆಗಿದ್ವಿ. ಸೊ ಗಂಟೆ ನೋಡಿ 4:54. ಇಷ್ಟೊತ್ತು ಅವರದ್ದೇ ಆಯಿತು, ಅವ್ರು ಇರಲಿಲ್ಲ. ಸೊ ಅದು ಇದು ಅಂತೇಳಿ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಸೊ ಈಗ ಇನ್ನೂ ಒಂದು ಅಂಗಡಿ ಇರೋದು. ನಮ್ಮ ಟಾರ್ಗೆಟ್ ಹೇಳಿದಾಗೇ 5:30 ಮುಂಚೆ ಮುಗಿಸ್ಬೇಕಂತ. ಇನ್ನು ಒಂದು ಅಂಗಡಿ ಇರೋದು. ಅದಕ್ಕಿಂತ ಮುಂಚೆ ನಮ್ಮ ಸೆರಿಪಣ್ಣಂದು ಕಟ್ಟುಂಟು, ಅವರಿಗೆ ಕೊಡಬೇಕು. ಅವರಲ್ಲಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಬರಲಿಕ್ಕೆ ಆಗೋದಿಲ್ಲ, ಅವರಿಗೆ ಗಾಡಿ ಬಿಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಬೆರಳು ಹೋಗಿದಲ್ಲ. ಸೊ ಯಾರು ಬರೋದಂತೆ? ಅವರ ಚಿಕ್ಕಮ್ಮನವಾಗ ಯಾರೋ ಒಬ್ಬರು ಆಯಿತು, ನೀವು ಆಲೋಚನೆ ಮಾಡಬೇಡಿ. ಯಾರೋ ಒಬ್ಬರು ಬರ್ತಾರಂತೆ. ಅವರಿಗೆ ಅದನ್ನು ಅಲ್ಲಿ ಕೊಟ್ಟು, ಮತ್ತು ಇನ್ನೊಂದೇ ಸ್ಟಾಪ್ ಇರೋದು ನಮಗೆ ಎಲ್ಲಿ ಅಂತ ಹೇಳಿದರೆ ನಮ್ಮ ಮಿಲ್ ಹತ್ರವೇ. ಅಲ್ಲಿ ಹೋಗಿ ಖಾಲಿ ಮಾಡಬೇಕು. ಸೊ ಚಲೋ ಇಲ್ಲಿಗೆ ಚರ್ಚ್ ಕ್ರಾಸ್ ಹತ್ರ ಹೋಗಿ ಅವರಿಗೆ ಐಟಮ್ ಕೊಟ್ಟು ಇಲ್ಲಿಂದ ಸೀದಾ ಉಜಿರೆಗೆ ಹೋಗೋ ಮುಂಚೆ ಡೀಸೆಲ್ ಹಾಕಿಸಿ ನಮ್ಮ ಪಯಣ ಮುಂದುವರೆಸುವ. ಉಜಿರೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಈಗ ಇಲ್ಲಿಂದ ಹೈವೇಯಿಂದ ಸರ್ವಿಸ್ ರೋಡ್ಗೆ ತಗೊಳ್ಳುವಂಥ ಸಮಯ. ನಾವಿಲ್ಲದೆ ಆ ಕಡೆಯಿಂದಲೇ ಹೋಗ್ತಾ ಇದ್ದದ್ದು. ಬಟ್ ಅಲ್ಲಿ ಒಂದು ಅಂಗಡಿ ಇರೋದ್ರಿಂದ, ಅಂಗಡಿ ಅಲ್ಲ, ಅಲ್ಲಿ ಹೈವೇ ಹೋಟೆಲ್ ಅಂತ ಒಂದುಂಟು. ಸೊ ಅಲ್ಲಿಗೆ ಐಟಮ್ ಹಾಕಬೇಕು. ಅದಕ್ಕೋಸ್ಕರ ಈ ಸರ್ವಿಸ್ ರೋಡಿಂದ ಹೋಗ್ತಾ ಇರೋದು. ನಮ್ದು ಆಯಿತು, ಪಾಯಿಂಟ್ ಮುಗಿತಾ ಬಂತು. ಹೈವೇ ಹೋಟೆಲ್ ನೀವು ನೋಡಿರ್ಬೋದು, ನಾನು ಯಾವತ್ತು ತಿಂಡಿ ತರ್ತೇನಲ್ಲ. ಸೊ ಆ ಅಂಗಡಿಯಿಂದ ಗಂಟೆ 5:16. ಇದಕ್ಕಿಂತ ಮುಂಚೆನೇ ರೀಚ್ ಆಗ್ತಿದ್ವಿ. ಬಟ್ ಏನಾಯ್ತು ಅಂತ ಹೇಳಿದರೆ, ಟ್ರಾಫಿಕ್ ಹೇಗಿತ್ತು, ಟ್ರಾಫಿಕ್ ಜಾಸ್ತಿ ಇತ್ತಲ್ಲ ಅಂಗಡಿ. ಫುಲ್ಲು ಟ್ರಾಫಿಕ್ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಈಗ ಇಲ್ಲಿ ಹೋಟೆಲ್ ಹೈವೇ ಅಂತ, ಇಲ್ಲಿಗೆ ಐಟಮ್ ಜಾಸ್ತಿ ಏನಿಲ್ಲ, 1,500 ಐಟಮ್ ಉಂಟು. ಸೊ ಇಲ್ಲೊಂದು ಕ್ಲೀನ್ ಮಾಡಿ ಸೀದಾ ಕಂಪನಿ ಕಡೆಗೆ ಹೊರಡುವ. ಇದೇ ಹೋಟೆಲಿಗೆ ಐಟಮ್ ಹಾಕ್ಲಿಕ್ಕಿದ್ದದ್ದು. ಐಟಮ್ ಎಲ್ಲ ಹಾಕಿ ಆಯಿತು. ಸೊ ಇನ್ನೇನು ಹೊರಡುವ ಅಂತ ಹೇಳುವಾಗ ಅವರು ಅವರ ವತಿಯಿಂದ ಒಂದು ಚಹಾ ಕುಡ್ಕೊಂಡು ಹೋಗಿ ಅಂತ ಹೇಳಿದರು. ಸೊ ಬೇಡ ಅಂತ ಹೇಳಿದರೆ ಕೇಳೋದಿಲ್ಲ. ಅದಕ್ಕೋಸ್ಕರ ಒಂದು ಚಹಾ ಇಡ್ತಾ ಇದ್ದಾರೆ. 5:30 ಟಾರ್ಗೆಟ್ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಇನ್ನು ಇಲ್ಲಿಂದ ಸ್ವಲ್ಪ ಎದುರು ಹೋಗಿ ರೈಟ್ ತಗೊಳ್ಬೇಕು ಅಷ್ಟೇ. ಸೊ ಇಲ್ಲಿಂದ ಚಹಾ ಕುಡಿದು ಹೊರಡೋದು ಕಂಪನಿ ಕಡೆಗೆ. ಮತ್ತು ಲೆಕ್ಕಾಚಾರ ಮಾಡಿ ಎಂತ ಅಂತ ನೋಡುವ ಮುಂದೆ. ಹೋಟೆಲ್ ಹೈವೇಯಲ್ಲಿ ಐಟಮ್ ಹಾಕಿ ಒಂದು ಗ್ಲಾಸ್ ಚಹಾ ಕುಡ್ಕೊಂಡು ಈಗ ಕಂಪನಿ ಹತ್ರ ಬಂದೆ.
ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರ್ತದೆ ಈ ವಿಡಿಯೋ ಮುಗೀತಂತ. ಸೊ ಈ ವಿಡಿಯೋ ಸಹ ಮುಗೀತು. ಈ ವಿಡಿಯೋನ ಈಗ ಮುಗಿಸೋ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.